ಸೊ ಈ ವಿಡಿಯೋ ನೋಡಿದ್ರಲ್ಲ, ಈ ಸ್ಟೆಪ್ನ ನಾವು ಪವರ್ ಆಫ್ ಯೂತ್ ಏನು ಬರುತ್ತೆ ಆ ಫಸ್ಟು 8 ಕೌಂಟ್ಸ್ ಏನಿದೆ ಅದಕ್ಕೆ ಈ ಸ್ಟೆಪ್ನ ಆ್ಯಡ್ ಮಾಡೋಣ. ಸೊ ನೆಕ್ಸ್ಟ್ 8 ಕೌಂಟ್ಸ್ ಏನು ಬರುತ್ತೆ ಅದಕ್ಕೆ ಇನ್ನೊಂದು ಸಿಗ್ನೇಚರ್ ಸ್ಟೆಪ್ ಇದೆ, ಅದನ್ನ ಆ್ಯಡ್ ಮಾಡೋಣ. ಓಕೆನಾ? ಸೊ ಬನ್ನಿ ಆಗಿದೆ ಸ್ಟಾರ್ಟ್ ಮಾಡೋಣ. ತುಂಬ ಸಿಂಪಲ್ ಆಗಿದೆ. ನೀವು ಈ ವಿಡಿಯೋ ನೋಡಿದ್ರೆ ತುಂಬ ಫಾಸ್ಟಾಗಿ ಕಾಣಿಸ್ತಾ ಇದೆ, ಬಟ್ ಆ ರೀತಿ ಇರೋದಿಲ್ಲ. ನೀವು ಕಲಿಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ನಾನು ಕಲಿತ ಮೇಲೆ ಅದನ್ನ ನೀವು ಫಾಸ್ಟಾಗಿ ಮಾಡಿ ಇಂಪ್ರೂವ್ ಮಾಡ್ಕೋಬೋದು. ಸೊ ಬನ್ನಿ, ಫಸ್ಟ್ ಸ್ಟೆಪ್ ಏನು ತುಂಬ ಸಿಂಪಲ್ ಆಗಿದೆ. ರೈಟ್ ಲೆಗ್ನ ಆಫ್ ನಾಗಲೇ ಆಫ್ ಮಾಡೋದಲ್ಲ, ಸೇಮ್ ಅದೇ ರೀತಿ ಆಫ್ ಮಾಡ್ತಾರಲ್ಲ. ಬಟ್ ಇಲ್ಲಿ ಏನು ಮಾಡ್ತೀರಾ, ರೈಟ್ ಲೆಗ್ ಆಫ್ ಮಾಡಿದ್ರೆ ಲೆಫ್ಟ್ ಲೆಗ್ ಹೊರಗಡೆ ಹೋಗುತ್ತೆ. 1 2 3 3 ಸಲ 3 ಟೈಮ್ಸ್. 1 2 3 5 6 7 8 1 2 3 ನೋಡಿ. ಇದು ನಮ್ಮ ರೈಟ್ ಲೆಗ್. 1 2 3. ಸೊ ಫಸ್ಟ್ 1 2 ಏನು ಮಾಡ್ತೀರಾ, 1 2 ಆಪೋಸಿಟ್ ಹ್ಯಾಂಡ್ ರೈಟ್ ಲೆಗ್ ಮಾಡುವಾಗ ಲೆಫ್ಟ್ ಹ್ಯಾಂಡ್ ಹೀಗೆ ಹೋಗುತ್ತೆ. 1 ಅಂದರೆ ಥ್ರೋ ಮಾಡ್ತೀರಾ ಕೈನ. 1 ರೆಡಿ 1. ಈಗ ಲೆಫ್ಟ್ ಲೆಗ್ ಮಾಡಿ ರೈಟ್ ಹ್ಯಾಂಡ್ 2 5 6 7 8 1 2 3 ಕೌಂಟ್. ಥರ್ಡ್ ಕೌಂಟ್ ಏನಿದೆ ಅದಕ್ಕೆ ಆಫ್ ಮಾಡ್ತೀರಾ, ಲೆಫ್ಟ್ ಲೆಗ್ ಕ್ರಾಸ್ ಮಾಡಿ ಕೈ ಹೀಗೆ ಬೆಂಡ್ ಮಾಡಬೇಕು ಎರಡು ಕೈನ. 1 2 1 2. ಚಿಕನ್ ಫಂಕಿ ಚಿಕನ್ ಅಂತ ಕರಿತೀವಿ ನಾವು. ಲಾಕಿಂಗ್ ಅಥವಾ ರಿಬಾಕ್ ಎಲ್ಲ ಮಾಡುವಾಗ ಫಂಕಿ ಚಿಕನ್ ಅಂತ ಹೇಳ್ತೀವಿ ಸ್ಟೆಪ್ಗೆ. ಸೊ ಎಲ್ಬೋ ಎರಡು ಬೆಂಡ್ ಆಗಿರುತ್ತೆ ಹೀಗೆ. 1 2. ಚಿಕನ್ ರೆಕ್ಕೆ ಆಗುತ್ತಲ್ಲ ಅದೇ ರೀತಿ. 5 6 7 8 1 2 3 4. ಪವರ್ ಆಫ್ ಯು. ತಾರನ ತಾನನ ತಾನನ ತಾನನ. ಸೊ ಆ ಮ್ಯೂಸಿಕ್ ಮಾಡಬೇಕಾಗುತ್ತೆ. 5 6 7 8 1 2 3 4. 5 6 7 8 1 2 3 4. ಸೊ ಸೇಮ್ ಏನು ಮಾಡ್ತೀರಾ, ಎಕ್ಸಾಕ್ಟ್ ಆಪೋಸಿಟ್ ಮಾಡ್ತೀರಾ ಲೆಫ್ಟ್ ಸೈಡ್. ಇವಾಗ ಯಾವ ಕಡೆ ಸ್ಟಾರ್ಟ್ ಮಾಡ್ತೀರಾ, ಎಂಡ್ ಆಗಿದ ತಕ್ಷಣ ಲೆಫ್ಟ್ ಲೆಗ್ ರೈಟ್ ಹ್ಯಾಂಡ್. 1 2 3 4. ಸೊ ಬಾಡಿ ಕೂಡ ಈ ಲೆಫ್ಟ್ ಸೈಡ್ ಥರ ಇದೆ. 7 8 1 2 3 4. ಇವಾಗ ಎರಡೂ ಮಾಡೋಣ. 5 6 7 8 1 2 3 4 5 6 7 8. 5 6 7 8 1 2 3 4 5 6 7 8 ಫಿನಿಶ್ ಮಾಡ್ತೀರಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ಇಲ್ಲಿ ಎಂಡ್ ಆಗುತ್ತೆ. ಸೊ ರೈಟ್ ಲೆಗ್ ಮೇಲೆ ಇರುತ್ತೆ. ಇಲ್ಲಿಂದ ರೈಟ್ ಲೆಗ್ನ ಲಿಫ್ಟ್ ಮೇಲೆ ಮಾಡಿ ಲೆಫ್ಟ್ ಲೆಗ್ನ ಡ್ರ್ಯಾಗ್ ಮಾಡಿ ಈಗ ಡ್ರ್ಯಾಗ್ ಮಾಡ್ತೀರಾ. ಕೈ ಹೀಗೆ ಮಾಡಿದ್ರೆ 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 1 2 3 4. ಫುಟ್ವರ್ಕ್ ಚೇಂಜ್ ಆಗಿದೆ. ಕರೆಕ್ಟ್. ಫುಟ್ವರ್ಕ್ ಹೇಗೆ ಮಾಡ್ತೀರಾ, ಇಲ್ಲಿ ಎಂಡ್ ಆಗುತ್ತೆ. 1 ಡ್ರ್ಯಾಗ್ ಮಾಡಬೇಕು, 2 ಆಮೇಲೆ ಇಡ್ತೀರಾ, ಮತ್ತೆ 3 ಡ್ರ್ಯಾಗ್ 4 ಇಡ್ತೀರಾ. ಸೊ ಇಲ್ಲಿ ಟರ್ನಿಂಗ್ ಏನಿದೆ ಅದು ಆ್ಯಂಡ್ ಬರುತ್ತೆ, ಅಂದರೆ ಫಾಸ್ಟಾಗಿ ಬರುತ್ತೆ. 1 2 3 4. ಈಸಿ. 5 6 7 8. ನೀವು ಕೈ ಜೊತೆ ಮಾಡಿ 7 8 1 2 3 4. ಇದಾಗಿದ ತಕ್ಷಣ ರೈಟ್ ಲೆಗ್ ಹಿಂದೆ ಇದೆ. ಸೊ ರೈಟ್ ಲೆಗ್ ಈ ಕಡೆ ಇಡ್ತೀರಾ. 1 ಲೆಫ್ಟ್ ಲೆಗ್ ಈ ಸಿಟ್ಟಿಂಗ್ ಪೊಸಿಷನ್ ಬರ್ತೀರಾ. ಸೊ ಇಲ್ಲಿಗೆ ಹೆಂಗೆ ಮಾಡಿರ್ತೀವಿ, ರೈಟ್ ಲೆಗ್ ಇಲ್ಲಿ ಬರುತ್ತೆ, ಲೆಫ್ಟ್ ಲೆಗ್ ಡೌನ್ ಕೂತ್ಕೊಳ್ತೀವಿ ಇಷ್ಟೇ. ಸೊ ಕೈ ಹೇಗೆ ಬರುತ್ತೆ, ಇಲ್ಲಿ ಫಿನಿಶ್ ಆಗಿದ ತಕ್ಷಣ ರೈಟ್ ಹ್ಯಾಂಡ್ ಇಲ್ಲಿ, ಲೆಫ್ಟ್ ಹ್ಯಾಂಡ್ ಇಲ್ಲಿ ಹೋಗ್ತಿದ್ದ ಇಲ್ಲಿ. ಸೊ ಲೆಫ್ಟ್ ಹ್ಯಾಂಡ್ ಇಲ್ಲಿ ಲಾಸ್ಟ್ ಟೈಮ್ ಮಾಡಿದ್ರಲ್ವಾ. 7 8 1 2 3 4 ಆದಮೇಲೆ ಲೆಫ್ಟ್ ಹ್ಯಾಂಡ್ ಇಲ್ಲಿ ಇರುತ್ತೆ, ರೈಟ್ ಹ್ಯಾಂಡ್ ಡೌನ್ ಮಾಡ್ತೀರಾ. 1. ಸೊ ಬಾಡಿ ಕೂಡ ಕೆಳಗಡೆ ಹೋಗುತ್ತೆ. 1 2 ಜಾಯಿನ್ ಮಾಡ್ತಾರೆ. ಇಲ್ಲಿ ಇವಾಗ ಮುಖ ಕ್ಲೋಸ್ ಮಾಡ್ತಾರೆ ಆ್ಯಕ್ಚುಲಿ ಹಿಂದೆ. ಸೊ ನಿಧಾನ ಮಾಡಿ
8, 1, 2, 3, 4, 5, 6. 5, 6, 7, 8. Power of youth. 1, 2, 3, 4, 5, 6, 7, 8. 1, 2, 3, 4, 5, 6. So ಇನ್ನೊಂದ್ಸಲ ಮಾಡೋಣ ಇಷ್ಟನ್ನ. 5, 6, 7, 8. Power of youth. 1, 2, 3, 4, 5, 6, 7, 8. 1, 2, 3, 4, 5, 6. 5, 6, 7, 8. Power of youth. Tanana, 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 tanana. ಈ ಸ್ಟೆಪ್ ತುಂಬಾನೇ ಕಷ್ಟ ಇದೆ, ಬಟ್ ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡ್ರೆ ಈ ಸ್ಟೆಪ್ನ ಕೂಡ ನೀವು ಆರಾಮಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ನೆಕ್ಸ್ಟ್ ಸ್ಟೆಪ್ ನಮ್ಮ ಫೇವ್ರೇಟು, ನಿಮ್ಮ ಫೇವ್ರೇಟ್ ಕೂಡ, ಸಿಗ್ನೇಚರ್ ಸ್ಟೆಪ್. ಸೊ ಸಿಗ್ನೇಚರ್ ಸ್ಟೆಪ್ನ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಪವರ್ ಆಫ್ ಯೂತ್ ಇಂದ ನಾವು ಫಸ್ಟ್ ಪೊಸಿಷನ್ ಹೇಗಿರ್ತೀವಿ, ಈಗ ಲೆಫ್ಟ್ ಲೈನ್ ಮುಂದೆ ಹೋಗುತ್ತೆ, ರೈಟ್ ಲೈನ್ ಹಿಂದೆ ಹೋಗುತ್ತೆ ಮೇಲೆ. ಸೊ ಒನ್ಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮುಂದೆ ಹೋಗುತ್ತೆ, ಲೆಫ್ಟ್ ಹ್ಯಾಂಡ್ ಹೀಗೆ ಇಟ್ಕೊತೀರ 1 ಮತ್ತೆ 2 ಮೇಲೆ 1 2 5 6 7 8 1 ಕೆಳಗಡೆ ಪಂಚ್ ಮಾಡ್ತಿರುತ್ತೆ 1 2 ಕೈ ಹೀಗೆ ಹೋಗುತ್ತೆ ಒಳಗಡೆ ಎಲ್ಲ, ರೈಟ್ ಕೆಳಗಡೆ ಇರ್ತೀರ ಅಷ್ಟೇ. 5 6 7 8 1 2. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಲೆಫ್ಟ್ ಲೈನ್ ಇರುತ್ತೆ, ರೈಟ್ ಲೈನ್ ಮುಂದೆ ಹೋಗುತ್ತೆ 2. ಇದಕ್ಕೆ ಕೈ ಇಲ್ಲಿ ಹೋಗುತ್ತೆ ಕೆಳಗಡೆ. ಸೊ 3 ಸ್ಟೆಪ್ ಇದೆ. 5 6 7 8. ಪವರ್ ಆಫ್ ಯೂತ್. ಇದಾದ್ಮೇಲೆ ನಾರ್ಮಲ್ ಫುಟ್ ವರ್ಕು, ಹಿಂಟು ವೇರಿಯೇಷನ್ಸ್ ಇದೆ 1 2 3. ಸೊ ತುಂಬ ಬೇಸಿಕ್ ಇದೆ. ಟೋ ಹಿಂಟೋ ಹಿಪ್ ಹಿಂಟೋ ಹಿಂಟೋ. ಸೊ ಇದನ್ನ ಈ ಪೊಸಿಷನ್ ಮಾಡ್ಕೊಂತಾರೆ 1 2 3 4 1 2 3 4. ಬಟ್ ಆ 4th ಒಂದು ಕೌಂಟಲ್ಲಿ ಚೇಂಜ್ ಮಾಡ್ತಾರೆ. ಇದರಿಂದ ಮೂವ್ ಆಗುತ್ತೆ, ಮೂವ್ ಆದಮೇಲೆ ರೈಟ್ ಹೀಲ್ ಮೇಲೆ ಲೆಫ್ಟ್ ಟೋ ಮೇಲೆ ಬರುತ್ತೆ 1. ಸೊ ಸಿಂಪಲ್ ಆಗಿ ಏನಂದರೆ ಹೀಗೆ ಇರುತ್ತೆ ಕಾಲು, ಲೆಫ್ಟ್ ರೈಟ್ ಹೀಲು ಲೆಫ್ಟ್ ಟೋ 1 1 1. ಸೊ ಇದನ್ನ ಈ ಕಡೆ ಮಾಡ್ತಾರೆ ಅಷ್ಟೇ. ಸೊ ಈ ಪೊಸಿಷನ್ ಬರುತ್ತೆ 1 2 3 4. ಆ 4 ಮಾಡೋ ಟೈಮ್ ಮುಂಚೆನೇ ಕೈ ಇಲ್ಲಿ ಹೋಗುತ್ತೆ. 3 ಆದಮೇಲೆ ನಿಧಾನಕ್ಕೆ ಕಾಲು ಮುಂದೆ ಮೂವ್ ಆಗ್ತದೆ, ಕೈ ಈಚೆ ಕಡೆ ಹೋಗುತ್ತೆ 1 2 3 4. ಸೊ ಲೆಗ್ ಮಾತ್ರ ಇಲ್ಲಿ, ಚೆಸ್ಟ್ನ ಕೂಡ ಹೀಗೆ ತಗೊಳ್ಳುತ್ತೆ. ಸಿಂಪಲ್ ಆಗಿ ಒಂದು ಇದು ಶೋಲ್ಡರ್ ಮೇಲೆ ರೋಲ್ ಮಾಡಿಕೊಂಡು. ಸೊ ಇದು 4th ಕೌಂಟಲ್ಲಿ ಮಾಡಬೇಕು. ಈಗ ನಿಮ್ಮ ಲೆಗ್ಸ್ ಮಾಡ್ತೀವಲ್ಲ ಸೇಮ್ ಟೈಮಲ್ಲಿ 5 6 7 8 1 2 3 4. ಸೊ 3 ಟೈಮ್ಸ್ ಮೂವ್ ಮಾಡ್ತೀರಾ 1 2 3 4. ಇಲ್ಲಿಂದ ಈ ಕಡೆ 1 2 3 4. ಸೊ ಇಲ್ಲಿ ಉಲ್ಟಾ, ರೈಟ್ ಟೋ ಲೆಫ್ಟ್ ಹೀಲ್. ಅಲ್ಲೇ ಮಾಡಿದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್, ರೈಟ್ ಟೋ ಲೆಫ್ಟ್ ಹೀಲ್. ಸೊ ಇಲ್ಲಿಂದ ಮಾಡೋಣ 5 6 7 8 1 2 3 1 2 3 4 1 2 3 4 5 6 7 8 1 2 3 1 2 3 4 1 2 3 4. ಈಸಿ. ಸೊ ಇದಾದ್ಮೇಲೆ ಕಾಲಿದೆ ರೈಟ್ ಲೈನು. ಇನ್ನೆರಡು ಕೌಂಟ್ಸ್ ಇದೆ. ಎರಡು ಕೌಂಟ್ಸ್ಗೆ ನಾವು ಈ ಸಿಗ್ನೇಚರ್ ಸ್ಟೆಪ್ ಈಗ ಲಾಸ್ಟ್ ಏನು ಮಾಡ್ತೀವಿ ಅದನ್ನು ಅಟೆಂಡ್ ಮಾಡೋಣ. ಸೊ ಲೆಫ್ಟ್ ಲೆಗ್ ಈ ಸೈಡ್ ಹೋಗುತ್ತೆ, ರೈಟ್ ಲೆಗ್ ಈ ಕಡೆ ಕಿಕ್ ಮಾಡ್ತೀರಾ. ಸೊ ಈಗ ಲೆಫ್ಟ್ ಈ ಕಡೆ ಹೋಗುತ್ತೆ, ನಾನು ಕಿಕ್ ಮಾಡಿ ಈ ಕಾಲನ್ನ ಇಲ್ಲಿ ತೊಗೊಂಡು ಮುಂದೆ ಇಟ್ಬಿಟ್ಟು ಡ್ರ್ಯಾಗ್ ಈ ರೀತಿ ಡ್ರ್ಯಾಗ್ ಮಾಡ್ತೀನಿ. 5 6 7 8 ಎಂಡ್ ಆಗುತ್ತೆ. ಎಂಡ್ ಆದಮೇಲೆ 1 2 3 4. ಸೊ ಫಿನಿಶಿಂಗ್ ಆಗುತ್ತೆ. 5 6 7 8 ಫಿನಿಶ್ ಆಗ್ತದೆ. 1 2 3 4 ಟರ್ನ್ ಆ್ಯಂಡ್ ರೈಟ್ನಿಂದ ಬೆಂಡ್ ಮಾಡ್ತಾರೆ. ಸೊ ಸೆಕೆಂಡ್ ಸ್ಟೆಪ್ ಸ್ವಲ್ಪ ಬ್ರೇಕ್ ಮಾಡಿ ತೋರಿಸಿ ನೀವು ಗೊತ್ತಾಗಿದ್ದಾಗ. ಇದು ಹೆಂಗಾಗಿದ ತಕ್ಷಣವೇ 1 2 ಅಂತ 3. ಇದು ತುಂಬ ಟೈಮ್ ಇಲ್ಲ. ಕಾಲಿಗೆ ಇಟ್ಬಿಟ್ಟು ಲೆಫ್ಟ್ ಲೈಕ್ನ ಹಿಂಗೆ ಡ್ರ್ಯಾಗ್ ಮಾಡ್ತೀರಾ, ಈ ಕಡೆ ಫೇಸ್ ಮಾಡಿ ಚೇಂಜ್, ರೈಟ್ನಿಂದ ಬೆಂಡ್ ಮಾಡ್ತೀರಾ ಅಷ್ಟೇ. ಸೊ ಕೈ ಲೆಫ್ಟ್ ಹ್ಯಾಂಡ್ ಬೇಕು ನೀವು ತೊಗೋಬೋದು, ರೈಟ್ ಹ್ಯಾಂಡ್ನ ಪಾಕೆಟಲ್ಲಿ ಇಟ್ಕೋಬೋದು ಅಥವಾ ಇನ್ನೊಂದು ನಿಂತ್ಕೊಂಡು. 5 6 ಆ್ಯಕ್ಚುಲಿ ಸಿನಿಮಾದಲ್ಲೂ ಹ್ಯಾಗ್ ಯೂಸ್ ಮಾಡಿದ್ದಾರೆ ಮತ್ತು
ಕೋಟ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಕೋಟಲ್ಲಿ ಹೇಗೆ ಮಾಡೋದು ಆ್ಯಕ್ಟಲ್ಲಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಇದಾಗಿದ ತಕ್ಷಣವೇ 1 2 3 ಟ್ರ್ಯಾಕ್. ಸೊ 2 ವರ್ಕ್ ಆಗುತ್ತೆ. ಸೇಮ್ ಇದನ್ನು ಬಿಟ್ಬಿಡ್ತಾರೆ, ಇದು ಮಾಡ್ಬಿಡ್ತಾರೆ. ಇಷ್ಟೇ ಡಿಫ್ರೆನ್ಸ್. ಓಕೆನಾ? 5 6 ಸೊ ಇವಾಗ ನಾನು ನನ್ನ ಕೋಟ್ ಇಟ್ಕೊಂಡು ಮಾಡಿ ತೋರಿಸ್ತೀನಿ. 5 6 7 1 2 3 4 ರೆಡಿ? 5 6 7 8. ಸೊ ನೀವು ಹಾಪ್ ಮಾಡಿದಾಗ ರೈಟ್ ಈ ಕಡೆ ಹಿಟ್ ಮಾಡ್ತೀರಾ, ರೈಟ್ ಹ್ಯಾಂಡ್ ಕೂಡ ಮೇಲೆ ಹೋಗುತ್ತೆ. 1 2 ಕ್ರಾಸ್ 3 ಓಪನ್ 1 2 3 ಟರ್ನ್ 4. ಈಸಿ. 5 6 7 8 ಇಲ್ಲಿ ಮಾಡೋಣ. 5 6 7 8 1 2 3 1 2 3 4 1 2 3 4 1 2 3 4. ಸೊ ಇದಾದ್ಮೇಲೆ ಏನಿಲ್ಲ, ನೀವು ನೋಡಿರೋ ಹಾಗೆ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಪವರ್ ಆಫ್ ಯೂಸ್ ಮಾಡಿ ಒಂದು ಮಣ್ಣು ಇರುತ್ತೆ, ಅದ್ಮೇಲೆ ಒಂದು ಕಿಕ್ ಮಾಡ್ತೀನಿ ಅಷ್ಟೇ. ಸಿಂಪಲ್. ಆ ಕಿಕ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ನಾರ್ಮಲ್ ಆಗಿ ನಿಂತ್ಕೊಳ್ತೀರಾ, ಲೆಫ್ಟ್ ಲೆಗ್ನ ಲೆಫ್ಟ್ ಮಾಡಿ ಅಪ್ ಮಾಡ್ತಾರೆ. ಫುಟ್ಬಾಲ್ ಹೇಗೆ ಗೊತ್ತಿದ್ದೀರಾ? ಸೇಮ್ ಅದೇ ಇರುತ್ತೆ. ಇಲ್ಲಿಂದ ಲೆಫ್ಟ್ ಮಾಡ್ತೀರಾ, ರೈಟ್ ಲೆಗ್ ಇಂದ ಬರುತ್ತೆ. ಸೊ ರೈಟ್ ಲೆಗ್ ಕಿಕ್ ಮಾಡಿದ್ರೆ ಲೆಫ್ಟ್ ಲೆಗ್ ಇಂದ ಬರುತ್ತೆ. ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಪೋಸ್. 1 ಈಸಿ. ಇನ್ನೊಂದ್ಸಲ ಲೆಫ್ಟ್ ಲೆಗ್ ಲಿಫ್ಟ್ ಮಾಡಿ ರೈಟ್ ಲೆಗ್ ಇಂದ ಬರುತ್ತೆ. ಕಿಕ್. ಸೊ ಕಿಕ್ನ ನೀವು ಮಾಡುವಾಗ ಇನ್ನೊಂದ್ಸಲ ಬೇರೆ ಮಂಡಿ ಮೇಲೆ ಮಾಡಿದ್ರೆ ಕೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಪೋಸ್ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ನಿಮ್ಮ ಪವರ್ ಆಫ್ ಯೂತ್ ಸಾಂಗ್ನ ಎಂಟೈರ್ ಕೊರಿಯೋಗ್ರಫಿ. ಸೊ ಇದನ್ನ ಬಿಟ್ಬಿಟ್ಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡ್ಕೊಳ್ಳಿ, ಎಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಪಾಸ್ ಮಾಡಿಕೊಂಡು ಆರಾಮಾಗಿ ಕಲ್ತ್ಕೋಬೋದು. ಸೊ ಕಲಿತು ಮತ್ತೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಎಂಟೈರ್ ಡಾನ್ಸ್ ವಿಡಿಯೋ ಲಿಂಕನ್ನು ಹಾಕಿದ್ದೀನಿ. ಆ ವಿಡಿಯೋ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ನಿಮಗೆ ಅನಿಸುತ್ತೆ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಇದು ಇವತ್ತಿನ ವಿಡಿಯೋನ ವಿಷಯಗಳು. ಸೊ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಕುಳಿತಾರೆ, ಖುಷಿಯಾಗಿರಿ. ನಮಸ್ಕಾರ. Subscribe now and press the bell icon. Never miss an update.